ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ನಿನ್ ಬಗ್ಗೆ ಏನೇನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಿಜವಾದ ಸಂಬಂಧಿಕರು ಯಾರು ಅಂತ ಕಷ್ಟ ಬಂದಾಗ್ಲೇ ಗೊತ್ತಾಗೋದು. ಥ್ಯಾಂಕ್ ಯು ಸೋ ಮಚ್. ನನಗೆ ನಿನ್ನ ಮೇಲೆ ಏನೂ ಕೋಪ ಇಲ್ಲ. ಏನೋ ನೀನು ಮುಂದೆ ಬರಲಿ ಅಂತ ನಿನ್ನ ಜೊತೆ ಸ್ವಲ್ಪ ಹಾರ್ಷಾಗಿ ನಡ್ಕೊಂಡಿದ್ದೀನಷ್ಟೇ. ಅದು ಬಿಟ್ಟು ನನಗೆ ಬೇರೆ ಕೆಟ್ಟ ಉದ್ದೇಶ ಏನಿರಲಿಲ್ಲ. ನೀನ್ ನನಗೆ ಎಕ್ಸ್ಪ್ಲೇನ್ ಮಾಡಬೇಡ ಕಣ. ನಾನು ಅರೆಸ್ಟ್ ಆದಾಗಿಂದ ನೀನ್ ನನ್ನ ಹಿಂದೆ ಎಷ್ಟು ನಿಂತಿದ್ಯಾ ಅದರಲ್ಲೇ ಗೊತ್ತಾಗುತ್ತೆ. ಇನ್ಯಾವತ್ತೂ ನಾನು ನಿನ್ ಮೇಲೆ ಜಗಳಕ್ಕೆ ಬರಲ್ಲ. ಅಬ್ಬಾ, ಅಶ್ವಿನ್ ಬೈಲಿ ಇಂಥ ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ನಾನು ಆಸೆ ಪಟ್ಟಿದ್ದು ಇದೆ, ಯಾವಾಗ್ಲೂ ಒಂದಾಗಿರ್ಬೇಕು. ನಮ್ ಮನ್ಸ್ಗಳಲ್ಲಿ ಎಳ್ಳಷ್ಟು ದ್ವೇಷ ಅಸೂಯೆ ಯಾವುದೂ ಇರಬಾರ್ದು. ಹೌದು, ನೀವಿಬ್ಬರು ಮೊದ್ಲಿಂದನೂ ಹೀಗೆ ಇದ್ದಿದ್ರೆ ನಾನವತ್ತು ಸಾಯಕ್ ಹೋಗ್ತಿರ್ಲಿಲ್ಲ. ಸುಮ್ನೆ ಜಗಳ ಮಾಡ್ತೀರಾ. ಇನ್ನೇನು ಯೋಚನೆ ಮಾಡಬೇಡಿ ಅಜ್ಜಿ, ನಮ್ಮ ಮಧ್ಯ ಇನ್ಯಾವತ್ತೂ ಜಗಳನೇ ಬರಲ್ಲ. ಇವ್ರನ್ನ ಕಿತ್ತಾಕ್ಬೇಕು ಅಂತ ನನ್ಗೆ ಎಷ್ಟು ಪ್ರಯತ್ನ ಪಟ್ರು ಮತ್ತೆ ಮತ್ತೆ ಅನ್ಕೊಡ್ತಿದಾರಲ್ಲಪ್ಪ. ಈ ಕೇಸಲ್ಲಿ ಅಶ್ವಿನ್ ಫಿಟ್ ಆಗ್ತಾನೆ, ಇದೇ ನೆಪ ಇಟ್ಕೊಂಡು ಕೇಸ್ ಸೋಲಕ್ಕೆ ಅರ್ಜುನೇ ಕಾರಣ ಅಂತ ಅವ್ನ್ ಮರ್ಯಾದೆ ತೆಗಿಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ಬಚಾವಾಗ್ಬಿಟ್ರು. ಸೇವಂತಿ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಾ. ಒಂದು ವಾರದಿಂದ ನನಗಂತೂ ತಲೆ ಕೆಟ್ಟೋಗಿದೆ. ಸರಿ ಸರ್.